ಮಾಡಿಕೊಂಡು ಅದೇ ರೀತಿಯಾಗಿ ಮಾಜಿ ಸಚಿವರು, ಮಾಜಿ ಶಾಸಕರು, ಈ ಭಾಗದ ಜನಪ್ರಿಯ ನಾಯಕರಾಗಿರತಕ್ಕಂತ ಬಹಳ ಮಾರ್ಮಿಕವಾಗಿರತಕ್ಕಂತ ವಾಸ್ತವಿಕ ಸತ್ಯವನ್ನ ಮಾತನಾಡಿರತಕ್ಕಂತ ಮಾಲಿಕೆಯ ಗುತ್ತೇದಾರ್ ಅವರೇ, ಯುವ ನಾಯಕರು, ಸಾರಿಗೆ ಸಂಸ್ಥೆಯ ಅಧ್ಯಕ್ಷರು ಆಗಿರತಕ್ಕಂತ ಅರುಣ್ ಪಾಟೀಲ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತ ಅವರಿವರನ್ನದೇ ಸರ್ವರಿಗೂ ಕೂಡ ಭಕ್ತಿಯಿಂದ ಶರಣಾರ್ಥಿಗಳನ್ನು ಹೇಳಿ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತ ಗೊಬ್ಬೂರು ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿರತಕ್ಕಂತ ಎಲ್ಲ ಶರಣು ತಾಯಿ ತಂದೆಯರಿಗೆ ಎನ್ನ ಶರಣಾರ್ಥಿಗಳು. ಬಹಳ ವಿಶೇಷವಾಗಿರತಕ್ಕಂತ ಕಾರ್ಯಕ್ರಮ, ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಇಲ್ಲಿಯವರೆಗೆ ಮಾತನಾಡಿರ್ತಕ್ಕಂಥ ಸರ್ವರು ಕೂಡ ನನ್ನ ಮಾಲಿಕೆಯವರ ಮಾತು ನನಗೆ ಬಹಳ ಹಿಡಿಸ್ತು. ಯಾಕಂದ್ರೆ ಅವರು ರಾಜಕೀಯದವರಾಗಿದ್ರು ಕೂಡ ರಾಜಕೀಯಲ್ಲಿನ ವಿಸಸತ್ಯಗಳನ್ನು ಹೇಳಿದರು. ಅವರು ಯಾವುದೇ ಮನಸ್ಸಿನೊಳಗ ಕಲ್ಮಶ ಇಲ್ಲದೆ ಬಹಳ ಮಾರ್ಮಿಕವಾಗಿ, ಧಾರ್ಮಿಕವಾಗಿ, ವಾಸ್ತವಿಕ ಸತ್ಯವಾಗಿ ಮಾತನಾಡಿದರು. ಇವತ್ತು ರಾಜಕಾರಣಿಗಳಾಗ್ಲಿ, ಪ್ರಜೆಗಳಾಗ್ಲಿ, ಈ ಪ್ರಜಾಪ್ರಭುತ್ವದೊಳಗ ನಾಯಕರಂತ ಕರೆಸಿಕೊಳ್ಳುವಂತವರು ಕೇವಲ ಅಧಿಕಾರದಿಂದಾಗಿ, ರೊಕ್ಕಿನಿಂದಾಗಿ, ಐಷಾರಾಮಿ ಜೀವನದಿಂದಾಗಿ ನಾಯಕರಂತ ಅನಿಸ್ಕೊಳ್ಳೋದಿಲ್ಲ. ಯಾರು ನಾಯಕರು ಅನಿಸ್ಕೊಂತಾರತಂದ್ರ ಈ ಪ್ರಜಾಪ್ರಭುತ್ವ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಸೃಷ್ಟಿ ಮಾಡಿರ್ತಕ್ಕಂಥ ಈ ಪ್ರಜಾಪ್ರಭುತ್ವದ ಪ್ರಜೆಗಳ ನಾಡಿ ಮಿಡಿತವನ್ನ ಯಾರು ಬಯಸ್ತಾರ, ಯಾರು ಕಂಡು ಹಿಡಿತಾರಲ್ಲ ಅವರನ್ನ ನಾಯಕರಂತ ನಾವು ಕರಿತೀವಿ. ಅಂತ ನಾಯಕರುಗಳು ಇವತ್ತು ವೇದಿಕೆ ಮೇಲೆ ಕುಳಿತಿದ್ದಾರೆ. ಇವತ್ತಿನ ದಿನ ಬಹಳ ವಿಶೇಷವಾಗಿರತಕ್ಕಂತ ಬೀರಲಿಂಗೇಶ್ವರ ಕಾರ್ಯಕ್ರಮ. ಯಾಕಂತಂದ್ರ ಈ ಭಾಗದೊಳಗ ಸುಮಾರು 4-5 ವರ್ಷಗಳಿಂದ ನಾನು ಸತತವಾಗಿ ಬರ್ಲಿಕ್ಕತ್ತಿದ್ದೀನಿ. ಆದ್ರೆ ಬರು ವರ್ಷಕ್ಕೂ ಈ ಜಾತ್ರಾ ಮಹೋತ್ಸವದ ವಿಜೃಂಭಣೆ ಹೆಚ್ಚಾಗ್ಲಿಕ್ಕತ್ತಿದೆ, ಭಕ್ತರ ಸಂಖ್ಯೆಯೂ ಕೂಡ ಹೆಚ್ಚಾಗ್ಲಿಕ್ಕತ್ತಿದೆ, ಭಗವಂತನ ಮೇಲಿನ ನಂಬಿಕೆಯೂ ಕೂಡ ಹೆಚ್ಚಾಗ್ಲಿಕ್ಕತ್ತಿದೆ. ಒಂದ್ ಕಡೆ ಹೇಳ್ತಿದ್ರು ಧರ್ಮ ಅಳಿಲಿಕ್ಕತ್ತದ, ಅಧರ್ಮ ಹೆಚ್ಚಾಗ್ಲಿಕ್ಕತ್ತದ ಅಂತ ಹೇಳ್ತಿದ್ರು. ನಿಜವಾಗ್ಲೂ ಧರ್ಮ ಕೆಡ್ಲಿಕ್ಕತ್ತಿಲ್ಲ, ಧರ್ಮ ಅಧರ್ಮದ ಕಡೆಗೆ ಹೊಂಟಿಲ್ಲ. ಯಾಕೆ ಅಧರ್ಮ ಉಂಟಾಗ್ಲಿಕ್ಕತ್ತಿಲ್ಲ ಅಂದ್ರ ನಿಮ್ಮೂರೊಳಗ ಮಡ್ಡಿ ಮ್ಯಾಗ ಬೀರಪ್ಪನ ಗುಡಿ ಅದ, ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ಲಿಕ್ಕತ್ತಾನ, ಕಾಯ್ಲಿಕ್ಕತ್ತಾನ. ಈ ಭಾಗದ ರೈತರು ಬಹಳ ಗೌರವಪೂರಿತವಾಗಿ ಆಚರಿಸುವಂತ ಜಾತ್ರೆ ಇದು. ಜಾತ್ರೆಗಳತ್ತಂದ್ರೆ ಒಡೆದು ಹೋಗಿರತಕ್ಕಂತ ಮನಸ್ಸುಗಳನ್ನ ಒಗ್ಗೂಡಿಸಿಕೊಂಡು ಇವತ್ತು ಊರಾಗ ಜಾತ್ರೆ ಐತಂದ್ರ ಬೀಗರು, ಬಿಜ್ರು, ತವರು ಮನೆಗೆ ಹೋದವರು ಎಲ್ಲರೂ